ಕುಡಿದ ಮತ್ತಿನಲ್ಲಿದ್ದವನ ಮೇಲೆ ಸಂಬಂಧಿಕರಿಂದ ಭೀಭತ್ಸ ಕೃತ್ಯ. ದೊಣ್ಣೆ ಗುದ್ದಲಿಯಿಂದ ಹಲ್ಲೆ ಮಾಡಿ ಭೀಕರ ಹತ್ಯೆ ಮಾಡಿದ್ರು. ಕುಡಿತ ಅನ್ನೋದು ಆರೋಗ್ಯಕ್ಕೆ ಮಾತ್ರವಲ್ಲದೆ ಸಂಬಂಧಕ್ಕೂ ಹಾನಿಕರ. ಕುಡಿತದ ಅಮಲು ಅನ್ನೋದು ಎಂಥ ಕೆಲಸ ಬೇಕಾದರೂ ಮಾಡಿಸ್ಬಿಡುತ್ತೆ. ಪಾರ್ಟಿ ಮಾಡುವವರೆಗೂ ಸ್ನೇಹಿತರು, ಕುಡಿದ ಮೇಲೆ ವೈರಿಗಳು ಎಂಬಂತಾಗಿದೆ. ಕುಡಿತದಿಂದ ಅದೆಷ್ಟೋ ಹೊಡೆದಾಟದ ಪ್ರಕರಣಗಳು ನಡೆದಿದ್ದಾವೆ. ಇದೀಗ ಕುಡಿತದ ಮತ್ತಿನಲ್ಲಿ ಚಿಕ್ಕಮ್ಮನ ಮೇಲೆಯೇ ಹಲ್ಲೆ ಮಾಡಿದ್ದು, ಆ ಹಲ್ಲೆಗೆ ಪ್ರತೀಕಾರವಾಗಿ ಭೀಕರ ಕೊಲೆಯೊಂದು ನಡೆದು ಹೋಗಿದೆ. ಹೌದು, ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಹೋಬಳಿಯ ಸಂತೆ ಮಾವತ್ತೂರಿನಲ್ಲಿ ಕುಡಿದ ಅಮಲಿನಲ್ಲಿದ್ದ ವ್ಯಕ್ತಿಯೋರ್ವನನ್ನ ಸಂಬಂಧಿಕರೇ ಭೀಕರವಾಗಿ ಹತ್ಯೆ ಮಾಡಿರೋ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಅಷ್ಟಕ್ಕೂ ಈ ಕೊಲೆ ಮಾಡಿರೋದು ಆ ಒಂದು ದ್ವೇಷದಿಂದ. ಏಪ್ರಿಲ್ 17ರಂದು ಕುಡಿದು ವ್ಯಕ್ತಿ ಸಾವನ್ನಪ್ಪಿರೋ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು, ವ್ಯಕ್ತಿಯದ್ದು ಸಹಜ ಸಾವಲ್ಲ, ಬದಲಾಗಿ ಕೊಲೆ ಅನ್ನೋದು ಬಯಲಾಗಿದೆ. ಈತನೇ ನೋಡಿ, ಭೀಕರವಾಗಿ ಕೊಲೆಯಾದ ಮಂಜುನಾಥ್. ಕುಡಿದು ಸುಮ್ಮನೆ ಮಲಗುವುದನ್ನ ಬಿಟ್ಟು ಚಿಕ್ಕಮ್ಮ ಕಾಳಮ್ಮನ ಮೇಲೆ ಗಲಾಟೆ ಮಾಡಿ ಭೀಕರವಾಗಿ ಹಲ್ಲೆ ಮಾಡಿದ್ದ. ಹಲ್ಲೆಗೊಳಗಾದ ಕಾಳಮ್ಮನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಹಲ್ಲೆ ಬಳಿಕ ಪೊಲೀಸರು ಸ್ಥಳಕ್ಕೆ ಬರುವಷ್ಟರಲ್ಲಿ ಹಲ್ಲೆ ಮಾಡಿದ್ದ ಮಂಜುನಾಥ್ ನಾಪತ್ತೆಯಾಗಿದ್ದ. ಮರುದಿನ ಹಲ್ಲೆ ಮಾಡಿದ್ದ ಮಂಜುನಾಥ್ ಹೆಣವಾಗಿ ಪತ್ತೆಯಾಗಿದ್ದ. ಘಟನಾ ಸ್ಥಳಕ್ಕೆ ಶ್ವಾನದಳ, ಬೆರಳಚ್ಚು ತಜ್ಞರ ತಂಡದಿಂದ ಪರಿಶೀಲನೆ ನಡೆಸಲಾಗಿದ್ದು, ಇತ್ತ ಕೊಲೆ ರಹಸ್ಯವನ್ನ ಬೆನ್ನತ್ತಿದ ಪೊಲೀಸರಿಗೆ ಸಂಬಂಧಿಕರೇ ಮಂಜುನಾಥ್ನನ್ನ ಕೊಲೆ ಮಾಡಿದ್ದಾರೆ ಅನ್ನೋದು ರಿವೀಲ್ ಆಗಿದೆ. ಇನ್ನು ಚಿಕ್ಕಮ್ಮ ಕಾಳಮ್ಮ ಮೇಲೆ ಕೊಲೆಯಾದ ಮಂಜುನಾಥ್ ಹಲ್ಲೆ ಮಾಡಿದ್ದಕ್ಕೆ ಕಾಳಮ್ಮನ ಮಕ್ಕಳಾದ ಕುಮಾರ್ ಹಾಗೂ ರಂಗಸ್ವಾಮಿಗೆ ಪಿತ್ತ ನೆತ್ತಿಗೇರಿತ್ತು. ಹೀಗಾಗಿ ಮಂಜುನಾಥ್ನನ್ನ ಎಲ್ಲಾ ಕಡೆ ಹುಡುಕಾಡಿದ್ರು, ಸಿಗಲಿಲ್ಲ. ಬಳಿಕ ಮಧ್ಯರಾತ್ರಿ ಮನೆಗೆ ಬಂದ ಮಂಜುನಾಥ್ ಮೇಲೆ ಸಹೋದರ ಉಮೇಶ್ ಹಾಗೂ ಸೋದರ ಸಂಬಂಧಿಯಾದ ಕುಮಾರ್ ಹಾಗೂ ರಂಗಸ್ವಾಮಿ ದೊಣ್ಣೆ ಗುದ್ದಲಿಯಿಂದ ಹಲ್ಲೆ ಮಾಡಿ ಉಸಿರುಗಟ್ಟಿಸಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಹತ್ಯೆ ಬಳಿಕ 3 ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆಗೆ ಇಳಿದಿದ್ದು, ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದು ಸಂಬಂಧಿಕರೇ ಕೊಲೆ ಮಾಡಿದ್ದಾರೆ ಅನ್ನೋ ಸತ್ಯ ಬಯಲಾಗಿದೆ. ಅದೇನೇ ಆಗಲಿ, ಸಂಬಂಧಿಕರಿಂದಲೇ ಭೀಕರ ಹಲ್ಲೆ, ಹತ್ಯೆಗಳಂತ ಪ್ರಕರಣಗಳು ನಡೀತಾ ಇದ್ದು ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಕುಣಿಗಲ್.